ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಬ್ಯಾಶ್ ಇನ್ ಬರ್ಲಿನ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಮಗೆ ಮುಂದಿನ ತಿಂಗಳು 1ನೇ ತಾರೀಕು ಬ್ಯಾಶ್ ಇನ್ ಬರ್ಲಿನ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ಗೆ ನಮ್ಮ ಗಂತರ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಿದ್ದಾರೆ. ಎಸ್, ನಮ್ಮ ರ್ಯಾಂಡಿ ಆರ್ಟನ್ ಅವರಿಗೆ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕ್ಲೀನ್ ಆಗಿ ಸೋತಿರಲಿಲ್ಲ. ಅಂಡ್ ಅದಾದ್ಮೇಲೆ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಹೇಳಿದ್ರು ಒಂದು ಸೀಕ್ವೆಲ್ ಬಂದೇ ಬರುತ್ತೆ ಅಂತ. ಅಂಡ್ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ, ನಮ್ಮ ರ್ಯಾಂಡಿ ಆರ್ಟನ್ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ಇದ್ದಾರೆ, ಸೊ 100% ಅವರು ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ಗೆ ಹೋಗ್ತಾರೆ, ಕೋಡಿ ರೋಡ್ಸ್ ಅವರ ಮೇಲೆ ಹೇಲ್ ಟರ್ನ್ ಆಗ್ತಾರೆ, ಹಂಗೆ ಹಿಂಗೆ ಅಂತ. ಬಟ್ ನಮ್ಮೆಲ್ಲರ ಥಿಯರಿಗಳು ಕೂಡ ತಪ್ಪಾಯ್ತು. ಯಾಕಂದ್ರೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಈಗ ಮಂಡ್ಯ ನೈಟ್ ರಾಗೆ ಬಂದು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ನಮ್ಮ ಗಂತರ್ ಅವರಿಗೆ ಚಾಲೆಂಜ್ ಮಾಡಿದ್ದಾರೆ. ಅಂಡ್ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಮ್ಯಾಚ್ ನು ಕೂಡ ಬುಕ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಮ್ಯಾಚ್ ಕಾರ್ಡ್ ನ ಯಾವ ರೀತಿ ಇದೆ ಅಂತ. ಲಿಟರಲಿ ನನಗಂತೂ ಮ್ಯಾಚ್ ಕಾರ್ಡ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ನಮ್ಮ ರ್ಯಾಂಡಿ ಆರ್ಟನ್ ಅವರಿಗೆ ಒಂದು ರೀತಿ ಒಳ್ಳೇದು ಕೂಡ ಆಯ್ತು, ಯಾಕಂದ್ರೆ ಡೈರೆಕ್ಟ್ ಆಗಿ ಅವರಿಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಸಿಕ್ತು. ಬಟ್ ಈ ಒಂದು ಮ್ಯಾಚ್ ನ ನಮ್ಮ ರ್ಯಾಂಡಿ ಆರ್ಟನ್ ಅವರು ಗೆಲ್ತಾರೆ ಅನ್ನೋದೇ ತುಂಬಾ ದೊಡ್ಡ ಡೌಟು. ಎಸ್, ಬ್ಯಾಶ್ ಇನ್ ಬರ್ಲಿನ್ ನಮ್ಮ ಗಂತರ್ ಅವರ ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಾ ಇದೆ. ಸೊ ನಮ್ಮ ಗಂತರ್ ಅವರು ಮೊದಲ ಬಾರಿ ತಮ್ಮ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ಅದು ಕೂಡ ರ್ಯಾಂಡಿ ಆರ್ಟನ್ ಅವರ ವಿರುದ್ಧ. ಸೊ ಟೋಟಲಿ ಅನ್ಪ್ರೆಡಿಕ್ಟೇಬಲ್ ಅಂತಾನೆ ಹೇಳ್ಬಹುದು. ಡಬ್ಲ್ಯೂ ಅವರು ನಮ್ಮ ರ್ಯಾಂಡಿ ಆರ್ಟನ್ ಅವ್ರನ್ನು ಕೂಡ ವೀಕ್ ತೋರಿಸಬಾರ್ದು, ಈ ಕಡೆ ನಮ್ಮ ಗಂತರ್ ಅವ್ರನ್ನು ಕೂಡ ವೀಕ್ ತೋರಿಸಬಾರ್ದು. ನೋಡೋಣ ಗೈಸ್, ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಎಂಡಿಂಗ್ ನ ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂತ. ಅಂಡ್ ಇಂಟ್ರೆಸ್ಟಿಂಗ್ ಆಗಿದ್ದೀನಿ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ನಾನು ಬ್ಯಾಶ್ ಇನ್ ಬರ್ಲಿನ್ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮಂಡ್ಯ ನೈಟ್ ರಾ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಮಂಡ್ಯ ನೈಟ್ ರಾ ನಮಗೆ ವೈಡ್ 6 ವರ್ಸಸ್ ಚಾಟ್ ಗೇಬಲ್ ಆಗಿ ಕ್ರೀಡ್ ಬ್ರದರ್ ಅವರ ನಡುವೆ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಾನು ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಚಿಕ್ಕದಾಗಿ ಬುಕ್ ಮಾಡ್ತಾರೆ, ವೈಟ್ 6 ಅವರು ಡಾಮಿನೆಂಟ್ ಮಾಡಿ ವಿನ್ ಆಗ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ನಮಗೊಂದು ಪ್ರಾಪರ್ ರೆಸ್ಲಿಂಗ್ ಮ್ಯಾಚ್ ನೋಡೋದಕ್ಕೆ ಸಿಕ್ತು. ಅಂದ್ರೆ ನಮ್ಮ ಚಾಟ್ ಗೇಬಲ್ ಹಾಗೆ ಕ್ರೀಡ್ ಬ್ರದರ್ಸ್ ಅವರು ಕೂಡ ವೈಟ್ 6 ನ ಡಾಮಿನೆಂಟ್ ಮಾಡ್ತಾರೆ. ಸೊ ಒಂದು ನಾರ್ಮಲ್ ಟ್ಯಾಗ್ ಟೀಮ್ ಮ್ಯಾಚ್ ಯಾವ ರೀತಿ ಇತ್ತು ಅದೇ ರೀತಿ ನಮಗೆ ಇಲ್ಲಿ ನೋಡೋದಕ್ಕೆ ಸಿಕ್ತು. ಈ ಒಂದು ಬುಕ್ಕಿಂಗ್ ನ ನಾನು ಟ್ರಿಪಲ್ ಎಚ್ ಅವರಲ್ಲಿ ತುಂಬಾನೇ ಇಷ್ಟಪಡ್ತೀನಿ. ಯಾಕಂದ್ರೆ ಗೈಸ್, ನಾವು ಫೀಂಡ್ ನ ನೋಡಿದೀವಿ, ಫೀಂಡ್ ನ ಡಬ್ಲ್ಯೂ ಅವರು ಯಾವ ರೀತಿ ಪ್ರೆಸೆಂಟ್ ಮಾಡಿದ್ರು. ಈ ವ್ಯಕ್ತಿ ಸೋಲೋದೇ ಇಲ್ಲ, ಎಷ್ಟು ಫಿನಿಶಿಂಗ್ ಮೂವ್ನ ಹಾಕಿದ್ರು ಕೂಡ ಈ ವ್ಯಕ್ತಿ ಎದ್ದೇಳ್ತಾನೆ ಇದ್ದಾನೆ. ಆ ರೀತಿ ಮಾನ್ಸ್ಟರಸ್ ವೇಯಲ್ಲಿ ಡಬ್ಲ್ಯೂ ಅವರು ಫೀಂಡ್ ನ ಬುಕ್ ಮಾಡಿ ಸಡನ್ ಆಗಿ ಗೋಲ್ಡ್ ಬರ್ಗ್ ಮೇಲೆ ಸೋಲಿಸ್ಬಿಟ್ರು. ಅಂಡ್ ಅದಾದ್ಮೇಲೆ ನಾವೆಲ್ಲರೂ ಕೂಡ ಯೋಚನೆ ಮಾಡಿದ್ವಿ, ಏನ್ ಗುರು ಇಷ್ಟೊಂದು ವೀಕ್ ಆಗಿ ತೋರಿಸಿದ್ರು, ಅಷ್ಟು ಕರ್ವ್ ಸ್ಟಾಂಪ್ ಹಾಕಿ ಸುತ್ಕೇಲ್ ಹೊಡೆದು ಏನು ಹೊಡೆದ್ರು ಕೂಡ ಎದ್ದೇಳ್ತಿದ್ದಂತಹ ಫೀಂಡ್ ಬರೀ ಒಂದೇ ಒಂದು ಸ್ಪಿಯರ್ ಹಾಗೆ ಜಾಕಮ್ಮರಿಗೆ ಹೋಗ್ಬಿಟ್ರ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡ್ವಿ. ಸೊ ಅಷ್ಟು ಪವರ್ಫುಲ್ ಆಗಿ ತೋರಿಸಿ ಸಡನ್ ಆಗಿ ಸೋಲ್ಸೋದ್ರಿಂದ ಅವರ ಕ್ಯಾರೆಕ್ಟರ್ ಮೇಲೆ ಸಖತ್ತು ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ವೈಡ್ 6 ಅವರು, ಸೊ ಇವರು ಕೂಡ ನಾರ್ಮಲ್ ಸೂಪರ್ ಸ್ಟಾರ್ ಗಳ ರೀತಿನೇ, ಬಟ್ ಇವರ ಗಿಮಿಕ್ ಡಾರ್ಕ್ ಆಗಿ ನೋಡೋದಕ್ಕೆ ಸಿಗುತ್ತೆ ಅಂತ ನಾರ್ಮಲ್ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲೇ ಇವ್ರನ್ನ ಕೂಡ ಬುಕ್ ಮಾಡಿದ್ದಾರೆ. ಸೊ ಇವರು ಪ್ರಾಬಬ್ಲಿ ಮ್ಯಾಚಸ್ ಗಳನ್ನ ಸೋಲೋದು ಕೂಡ ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗಬಹುದು. ಆದಷ್ಟು ಬೇಗ ಅಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಇವರು ಕೂಡ ಮ್ಯಾಚಸ್ ಅಲ್ಲಿ ಸೋಲ್ತಾರೆ ಅನ್ನೋದನ್ನು ಕೂಡ ಡಬ್ಲ್ಯೂ ಅವರು ತೋರಿಸಬಹುದು. ಏನೇ ಆಗ್ಲಿ, ಇವರ ಬುಕಿಂಗ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೋಡೋಣ ನೆಕ್ಸ್ಟ್ ಬರೋದ ದಿನಗಳಲ್ಲಿ ಯಾವ ರೀತಿ ಬುಕಿಂಗ್ ನ ಇವ್ರುಗಳಿಗೆ ಕೊಡ್ತಾರೆ ಅಂತ. ಅಂಡ್ ಮಂಡ್ಯ ನೈಟ್ ರಾ ಮುಗಿದ್ಮೇಲೆ ಒಂದು ವಿಡಿಯೋ ಇವ್ರದ್ದು ಸಖತ್ತು ವೈರಲ್ ಆಗ್ತಾ ಇದೆ. ಮಂಡ್ಯ ನೈಟ್ ರಾ ಮುಗಿದ್ಮೇಲೆ ಇವರೆಲ್ಲರೂ ಕೂಡ ಮ್ಯಾಚ್ ನ ಗೆದ್ದಾದ್ಮೇಲೆ ನಮ್ಮ ಬೋರ್ಡ್ ಎಲಸ್ ಅವರು ಇವರೆಲ್ಲರನ್ನು ಕೂಡ ಹಗ್ ಮಾಡ್ಕೋತಾರೆ ಅಂಡ್ ಮೇಲ್ಗಡೆ ಪಾಯಿಂಟ್ ಔಟ್ ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮ್ಯಾಚ್ ನ ಈ ಒಂದು ಇಂದ್ರಿಂಗ್ ಡೆಬ್ಯೂ ನ ನಮ್ಮ ಅಂಕಲ್ ಹೌಡಿ ಹಾಗೆ ವೈಡ್ 6 ಫ್ಯಾಕ್ಷನ್ ಅವರು ಬ್ರೇ ವೈಟ್ ಅವರಿಗೆ ಅರ್ಪಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಸಖತ್ತು ಖುಷಿ ಆಗ್ತಾ ಇದೆ, ಯಾಕಂದ್ರೆ ಈ ಒಂದು ಗಿಮಿಕ್ ನ ತಗೊಂಡ್ ಬಂದವರೇ ನಮ್ಮ ಬ್ರೇ ವೈಟ್ ಅವರು. ಸೊ ಈಗ ಅವರ ನೆರಳ ಅಡಿಯಲ್ಲಿ ಇವರೆಲ್ಲರೂ ಕೂಡ ಒಂದು ಗಿಮಿಕ್ ನ ಪೋರ್ಟ್ರೇಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಚೆನ್ನಾಗಿ ಡಬ್ಲ್ಯೂ ಅವರು ಅದನ್ನ ಪ್ರೆಸೆಂಟ್ ಮಾಡ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜಡ್ಜ್ಮೆಂಟ್ ಡೇ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಮಂಡ್ಯ ನೈಟ್ ರಲ್ಲಿ ನಮಗೆ ಜಡ್ಜ್ಮೆಂಟ್ ಡೇ ಸ್ಟೋರಿ ಯಾವ ರೀತಿ ನೋಡೋದಕ್ಕೆ ಸಿಕ್ತು ಅಂತ. ನಮ್ಮ ಫಿನ್ ಬ್ಯಾಲರ್ ಅವರು ತನ್ನದೇ ಆದ ಹೊಸ ಜಡ್ಜ್ಮೆಂಟ್ ಡೇ ನ ನಿರ್ಮಾಣ ಮಾಡಿದ್ದಾರೆ ಅಂಡ್ ಅವರು ಒಂದು ಟ್ವೀಟ್ ನ ಕೂಡ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ನೋ ಈಗೋಸ್ ನೋ ಲೀಡರ್ಸ್ ಅಂತ ನಮ್ಮ ಫಿನ್ ಬ್ಯಾಲರ್ ಅವರು ಹೊಸ ಜಡ್ಜ್ಮೆಂಟ್ ಡೇ ಫೋಟೋನ ಹಾಕಿದ್ದಾರೆ. ಸೊ ಈ ಒಂದು ಫ್ಯಾಕ್ಷನ್ ಅಲ್ಲಿ ಲೀಡರ್ಸ್ ಗಳು ಕೂಡ ಯಾರು ಇರೋದಿಲ್ಲ ಅಂಡ್ ಈಗೋಸ್ ಗಳು ಕೂಡ ಇರೋದಿಲ್ಲ ಅಂತ ನಮ್ಮ ಫಿನ್ ಬ್ಯಾಲರ್ ಅವರು ತಿಳಿಸ್ತಾ ಇದ್ದಾರೆ. ಇಷ್ಟೇ ಅಲ್ಲ ಗೈಸ್, ನಮ್ಮ ಲಿವ್ ಮಾರ್ಗನ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಫೋಟೋನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಟೋಪಿನ ಕವರ್ ಮಾಡಿಕೊಂಡು ಇವರಿಬ್ರು ಕೂಡ ತುಟಿನ ಸೇರಿಸ್ತಾ ಇದ್ದಾರೆ. ಅಂಡ್ ಒಬ್ಬ ಫ್ಯಾನು ಇವರ ನಡುವಿನ ರಿಲೇಶನ್ಶಿಪ್ ನ ಹಾಳು ಮಾಡೋದಕ್ಕೆ ನಮ್ಮ ರಿಯಾ ರಿಪ್ಲಿ ಅವರು ಬಂದಾಗ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಲಿವ್ ಮಾರ್ಗನ್ ಅವ್ರನ್ನ ಬಿಟ್ಟು ಮೊದಲು ಓಡೋಗ್ತಾರಲ್ಲ, ನೋಡು ಕಷ್ಟದ ಸಮಯದಲ್ಲಿ ಈ ಡೊಮಿನಿಕ್ ನಿನ್ನನ್ನ ಬಿಟ್ಟು ಓಡೋಗ್ತಾ ಇದ್ದಾನೆ ಅಂತ ದಿಸ್ ಇಸ್ ಇಮ್ ಅಂತ ಕ್ವಶನ್ ಮಾರ್ಕ್ ನ ಮಾಡಿ ಲಿವ್ ಮಾರ್ಗನ್ ನ ಟ್ಯಾಗ್ ಮಾಡ್ತಾರೆ. ಅಂಡ್ ಅದಕ್ಕೆ ನಮ್ಮ ಲಿವ್ ಮಾರ್ಗನ್ ಅವರು ಕೂಡ ಡೊಮಿನಿಕ್ ಮಿಸ್ಟೀರಿಯೋ ಅವರು ನಮ್ಮ ರಿಯಾ ರಿಪ್ಲಿ ಅವರು ಲಿವ್ ಮಾರ್ಗನ್ ಅವ್ರನ್ನ ಟೇಬಲ್ ಮೇಲೆ ಹಾಕೋದಕ್ಕೆ
ವಿಚಾರಕ್ಕೆ ಬಂದಾಗ ಅವ್ರನ್ನ ಎಳ್ಕೋತಾರಲ್ಲ, ಆ ಒಂದು ವಿಡಿಯೋನ ಪೋಸ್ಟ್ ಮಾಡಿ ದಿಸ್ ಈಸ್ ಹಿಮ್ ಯು ಹೇಟರ್ ಅಂತ ಒಂದು ರಿಪ್ಲೈನು ಕೂಡ ಕೊಟ್ಟಿದ್ದಾರೆ. ಸೊ ನನ್ನ ಹುಡುಗ ನನ್ನ ಯಾವಾಗಲೂ ಕೂಡ ಕಾಪಾಡ್ತಾನೆ ಅಂತ ನಮ್ಮ ಲಿವ್ ಮಾರ್ಗನ್ ಅವರು ತಿಳಿಸ್ತಾ ಇದ್ದಾರೆ. ಇಷ್ಟೇ ಅಲ್ಲ ಗೈಸ್, ನಮ್ಮ ರಿಯಾ ರಿಪ್ಲಿ ಹಾಗೆ ಡೇಮಿಯನ್ ಪ್ರಿಸ್ಟ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ನಿಮಗೆ ಗೊತ್ತಿರಬಹುದು, ಇವರಿಬ್ರು ಈಗ ಟೀಮ್ ಆಗಿದ್ದಾರೆ. ಅಂಡ್ ನಮ್ಮ ರಿಯಾ ರಿಪ್ಲಿ ಅವರ ರಿಯಾಕ್ಷನ್ ನೀವು ಇಲ್ಲಿ ನೋಡ್ತಾ ಇರಬಹುದು. ದ ಓನ್ಲಿ ಒನ್ ಐ ನೀಡ್ ಮೈ ಟೆರರ್ ಟ್ವಿನ್, ಲೆಟ್ಸ್ ಪೇಂಟ್ ದ ವಾಲ್ ರೆಡ್ ಅಂತ ನಮ್ಮ ರಿಯಾ ರಿಪ್ಲಿ ಅವರು ಒಂದು ಟ್ವೀಟ್ ನ ಮಾಡಿ ತಿಳಿಸಿದ್ದಾರೆ. ಸೊ ಜಡ್ಜ್ಮೆಂಟ್ ಡೇ ಎರಡು ಗುಂಪುಗಳಾಗಿ ಒಡೆದೋಗಿದೆ. ಒಂದ್ ಕಡೆ ನಮ್ಮ ರಿಯಾ ರಿಪ್ಲಿ ಹಾಗೆ ಡೇಮಿಯನ್ ಪ್ರಿಸ್ಟ್ ಇದ್ರೆ, ಇನ್ನೊಂದ್ ಕಡೆ ನಮ್ಮ ಫಿನ್ ಬ್ಯಾಲರ್, ಜೆಡಿ ಮೆಕ್ಡೊನಾ, ಕಾರ್ಲಿಟೋ, ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಲಿವ್ ಮಾರ್ಗನ್ ಅವರಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಟ್ರೇಡಿಂಗ್ಸ್ ಬಗ್ಗೆ. ನಮಗೆ ಆದಷ್ಟು ಬೇಗ ಗೈಸ್ ಮಂಡೇ ನೈಟ್ ರಾ ಇಂದ ಸ್ಮ್ಯಾಕ್ ಡೌನ್ಗೆ, ಸ್ಮ್ಯಾಕ್ ಡೌನ್ ಇಂದ ಮಂಡೇ ನೈಟ್ ರಾಗೆ ಟ್ರೇಡಿಂಗ್ಸ್ಗಳು ನಮಗೆ ನೋಡೋದಕ್ಕೆ ಸಿಗ್ಬೋದು. ರೀಸೆಂಟ್ ಮಂಡೇ ನೈಟ್ ರಲ್ಲಿ ನಿಮಗೆ ಗೊತ್ತೇ ಇರಬಹುದು, ನಮ್ಮ ರ್ಯಾಂಡಿ ಓಟನ್ ಅವರು ಮಂಡೇ ನೈಟ್ ರಾಗೆ ಬರ್ತಾರೆ. ಅದೇ ರೀತಿ ನಮ್ಮ ಗ್ರೇಸನ್ ವಾಲರ್ ಹಾಗೆ ಆಸ್ಟನ್ ಥಿಯರಿ ಅವರು ಕೂಡ ಮಂಡೇ ನೈಟ್ ರಾಗೆ ಬರ್ತಾರೆ. ಅಂಡ್ ಈಗ ನಮ್ಮ ಆಡಮ್ ಪಿಯರ್ಸ್ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ, ನಾನು ನಿಕ್ ಕಾಲ್ಡಿಸ್ ಅವರ ಜೊತೆ ಸೇರ್ಕೊಂಡು ಒಂದು ಡೀಲ್ ನ ಮಾಡ್ಕೊಂಡಿದ್ದೀನಿ. ಆ ಡೀಲ್ ಭಾಗವಾಗಿನೇ ಆಸ್ಟನ್ ಥಿಯರಿ ಹಾಗೆ ಗ್ರೇಸನ್ ವಾಲರ್ ಅವರು ಕೂಡ ಮಂಡೇ ನೈಟ್ ರಾಗೆ ಬಂದಿದ್ದಾರೆ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ತಿಳಿಸ್ತಾರೆ. ಸೊ ನಮ್ಮ ಆಡಮ್ ಪಿಯರ್ಸ್ ಅವರು ನಿಕ್ ಕಾಲ್ಡಿಸ್ ಅವರ ಜೊತೆ ಡೀಲ್ ಮಾಡ್ಕೊಂಡು ಸ್ಮ್ಯಾಕ್ ಡೌನ್ ಇಂದ ಮಂಡೇ ನೈಟ್ ರಾಗೆ ಸೂಪರ್ ಸ್ಟಾರ್ಸ್ ನ ಕರೆಸಿದ್ದಾರೆ ಅಂದ್ರೆ ಪ್ರಾಬಬ್ಲಿ ನಮ್ಮ ನಿಕ್ ಕಾಲ್ಡಿಸ್ ಅವರು ಕೂಡ ಸ್ಮ್ಯಾಕ್ ಡೌನ್ ನಲ್ಲಿ ಮಂಡೇ ನೈಟ್ ರಾ ನ ಸೂಪರ್ ಸ್ಟಾರ್ಸ್ ಗಳನ್ನ ಕರೆಸ್ತಾರೆ ಅಂತ ಅನ್ಕೋತೀನಿ. ನೋಡೋಣ ಬರೋ ಸ್ಮ್ಯಾಕ್ ಡೌನ್ ನಲ್ಲಿ ಮಂಡೇ ನೈಟ್ ರಾ ಇಂದ ಯಾವ ಯಾವ ಸೂಪರ್ ಸ್ಟಾರ್ಸ್ ಗಳು ನಮಗೆ ಈ ಒಂದು ಡೀಲಿಂಗ್ ವಿಚಾರದಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಸೊ ಇನ್ನೇನು ಟ್ರೇಡಿಂಗ್ಸ್ ಗಳು ಆಗ್ತಾ ಇರುತ್ತಲ್ಲ, ಅದರೆಲ್ಲರ ಪ್ರಾರಂಭ ಈಗ ಡಬ್ಲ್ಯೂ ಅವರು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲೋಗನ್ ಪೋಲ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಲೋಗನ್ ಪೋಲ್ ಅವರು ಎಲೆನೈಟ್ ಅವರ ಮೇಲೆ ಕೋರ್ಟ್ ಕೇಸ್ ನ ಹಾಕಿದ್ದಾರೆ. ಅಂಡ್ ನಾನು ನಿನ್ನ ಕೋರ್ಟ್ ಅಲ್ಲಿ ಭೇಟಿ ಮಾಡ್ತೀನಿ ಅಂತಾನು ಕೂಡ ತಿಳಿಸ್ತಾ ಇದ್ದಾರೆ. ಕೇಸ್ ಯಾವ ವಿಚಾರ ಅಂತ ನೀವೇನಾದ್ರೂ ಕೇಳಿದ್ರೆ ನಿಮ್ಗೆ ಗೊತ್ತಿರಬಹುದು, ನಮ್ಮ ಲೋಗನ್ ಪೋಲ್ ಅವರ ಪ್ರೈಮ್ ಟ್ರಕ್ ನ ನಮ್ಮ ಎಲೆನೈಟ್ ಅವರು ಕತ್ಕೊಂಡು ಹೋಗ್ತಾರೆ. ಕತ್ಕೊಂಡು ಹೋಗೋದಲ್ಲದೆ ಅದನ್ನ ಅವರು ಹಾಳು ಕೂಡ ಮಾಡ್ತಾರೆ. ಸೊ ಈ ಒಂದು ಹಾಳು ಮಾಡಿದೆಯಲ್ಲ, ಇದಕ್ಕೆ ನಾನು ನಿನ್ನ ಮೇಲೆ ಕೇಸ್ ಹಾಕ್ತಾ ಇದ್ದೀನಿ, ಕೋರ್ಟಲ್ಲಿ ನಿನ್ನ ಮೀಟ್ ಮಾಡ್ತೀನಿ ಅಂತ ನಮ್ಮ ಲೋಗನ್ ಪೋಲ್ ಅವರು ಎಲೆನೈಟ್ ಅವರ ಮೇಲೆ ಕೇಸ್ ಹಾಕಿದ್ದಾರೆ. ಸೊ ಸ್ಟೋರಿ ಲೈನ್ ವಿಚಾರವಾಗಿ ಇನ್ನೂ ಕೂಡ ನಮ್ಮ ಲೋಗನ್ ಪೋಲ್ ಅವರು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಪ್ರಾಬಬ್ಲಿ ಅವರು ತನ್ನ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಒಂದು ರೀಮ್ಯಾಚ್ ನು ಕೂಡ ಕೇಳ್ತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಅವರು ಸೋತಿರೋದು ಇನ್ನೂ ಕೂಡ ಅರ್ಗಿಸ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಅವರು ತನ್ನ ಮ್ಯಾಚಸ್ ನ ವಿಡಿಯೋಸ್ ಗಳನ್ನ ನೋಡ್ತಾನೆ ಇದ್ದಾರೆ, ಅದನ್ನೆಲ್ಲ ಕೂಡ ಟ್ವಿಟರ್ ಅಲ್ಲಿ ಅಪ್ಲೋಡ್ ಮಾಡ್ತಾನೆ ಇದ್ದಾರೆ. ಸೊ ಪ್ರಾಬಬ್ಲಿ ರೀಮ್ಯಾಚ್ ನ ಕೇಳಬಹುದು. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಸಮ್ಮರ್ ಸ್ಲಾಮ್ ಅಲ್ಲಿ ಏನೇನಾಯ್ತು ಅಂತ. ರೋಮನ್ ರೈನ್ಸ್ ಅವರು ಬರ್ತಾರೆ, ಸೋಲೋ ಸಿಕೋವ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಸೋಲೋ ಸಿಕೋವ್ ಅವ್ರನ್ನ ಪಿನ್ ಮಾಡಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಸೊ ಇದೆಲ್ಲ ಮುಗಿದ್ಮೇಲೆ ಕ್ಯಾಮ್ರಾ ಪೂರ್ತಿ ನಮ್ಮ ಕೋಡಿ ರೋಡ್ಸ್ ಅವರ ಕಡೆನೆ ಕಾನ್ಸಂಟ್ರೇಟ್ ಮಾಡುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ತಮ್ಮ ವಿಕ್ಟ್ರಿನ ಸೆಲೆಬ್ರೇಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಬಟ್ ಫ್ಯಾನ್ ಕ್ಯಾಮ್ ಇಂದ ಲೀಕ್ ಆಗಿರುವಂತಹ ಫುಟೇಜ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಹೋಗ್ತಿದ್ದಂತಹ ರೋಮನ್ ರೈನ್ಸ್ ಅವರು ರಿಂಗ್ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ. ಅದಾದ್ಮೇಲೆ ಕೆಲವೊಂದಷ್ಟು ಜನ ಅನ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ, ಓ ಕೋಡಿ ರೋಡ್ಸ್ ಅವರ ಕಡೆ ತೋರಿಸ್ತಾ ಇದ್ದಾರೆ, ಪ್ರಾಬಬ್ಲಿ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ಗೆ ಚಾಲೆಂಜ್ ಮಾಡಬಹುದು ಅಂತ. ಬಟ್ ನಾವು ಸರಿಯಾಗಿ ಗಮನಿಸಿದ್ರೆ ನಮ್ಮ ರೋಮನ್ ರೈನ್ಸ್ ಅವರು ಸೋಲೋ ಸಿಕೋವ್ ಅವರನ್ನ ಪಾಯಿಂಟ್ ಔಟ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಅವರು ತನ್ನ ಶರ್ಟ್ ನು ಕೂಡ ಪಾಯಿಂಟ್ ಔಟ್ ಮಾಡ್ತಾರೆ, ನಾನು ಒರಿಜಿನಲ್ ಟ್ರೈಬಲ್ ಚೀಫ್ ಅಂತ. ಅಫ್ಕೋರ್ಸ್ ಅವರು ಕೋಡಿ ರೋಡ್ಸ್ ಅವರ ವಿರುದ್ಧ ಕೂಡ ಹೋಗ್ತಾರೆ. ಸೊ ಮೊದಲನೇದಾಗಿ ಅವರು ಸೋಲೋ ಸಿಕೋವ್ ಅವರ ವಿರುದ್ಧ ಹೋಗಿ ನಾನೇ ಟ್ರೈಬಲ್ ಚೀಫ್ ಅಂತ ಪ್ರೂವ್ ಮಾಡ್ಕೊಂಡು ಸೋಲೋ ಸಿಕೋವ್ ಅವರಿಗೆ ಒಂದು ಬುದ್ಧಿ ಕಲಿಸಿದ ಮೇಲೆ ನಮಗೆ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಯಾರಿಗೊತ್ತು ಗೊತ್ತು ಗೈಸ್, ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಆಗ ಪ್ರಾಬಬ್ಲಿ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಇನ್ನ ಒಂದು ಐಕಾನಿಕ್ ಫೇಸ್ ಆಫ್ ನು ಕೂಡ ತೋರಿಸಬಹುದು. ಯಾಕಂದ್ರೆ ನಮ್ಮ ಕೋಡಿ ರೋಡ್ಸ್ ಅವರು ಈಗಾಗಲೇ ಹೇಳಿದ್ದಾರೆ, ನಾನು ರೀಮ್ಯಾಚ್ ನ ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತ. ನಮ್ಮ ಕೋಡಿ ರೋಡ್ಸ್ ಅವರು ಡಬ್ಲ್ಯೂ ಜೊತೆ ರಿಕ್ವೆಸ್ಟ್ ಮಾಡಿಕೊಂಡು ರೋಮನ್ ರೈನ್ಸ್ ಅವರ ಜೊತೆ ಒಂದು ಪ್ರೋಮೋ ಬ್ಯಾಟಲ್ಗೂ ಕೂಡ ಇಳಿಬಹುದು. ಸೊ ಸ್ಮ್ಯಾಕ್ ಡೌನ್ ಗೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ರೋಮನ್ ರೈನ್ಸ್ ಅವರು ಬರ್ತಾ ಇದ್ದಾರೆ, ಸೋಲೋ ಸಿಕೋವ್ ಹಾಗೆ ಅವರ ಬ್ಲಡ್ ಲೈನ್ ಇರುತ್ತೆ. ಅಂಡ್ ಈಗ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಇರುತ್ತೆ. ಸೊ ಏನಾಗಬಹುದು ಅಂತ ನಿಮ್ಗೆ ಏನಾದ್ರೂ ಗೆಸ್ ಮಾಡೋದಕ್ಕೆ ಆದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ಅಪ್ಡೇಟ್ಗಳು ತುಂಬಾ ಇದೆ, ಸಂಜೆ ವಿಡಿಯೋದಲ್ಲಿ ಸಿಗ್ತೇನೆ. See you guys in my next video.